ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘಮಾಸ ಶುಕ್ಲಪಕ್ಷ 30 ಜನವರಿ 2025 ಗುರುವಾರ. ಸೂರ್ಯೋದಯ ಬೆಳಗ್ಗೆ 6:59, ಸೂರ್ಯಾಸ್ತ ಸಂಜೆ 6:22. ಚಂದ್ರೋದಯ ಬೆಳಗ್ಗೆ 7:24, ಚಂದ್ರಾಸ್ತ ರಾತ್ರಿ 7:16. ಇಂದಿನ ತಿಥಿ ಪ್ರತಿಪದ ಸಂಜೆ 5:42 ರವರೆಗೆ, ನಂತರ ದ್ವಿತೀಯ. ಯೋಗ ವ್ಯತಿಪಾತ ಸಂಜೆ 6:33 ನಂತರ ವರಿಯಾನ್. ನಕ್ಷತ್ರ ಶ್ರವಣ ಬೆಳಗ್ಗೆ 8:40 ರವರೆಗೆ, ನಂತರ ಧನಿಷ್ಠ. ಕರ್ಣ ಭವ ಸಂಜೆ 4:10, ಬಾಲವ ರಾತ್ರಿ 3:06 ಜನವರಿ 31 ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:07 ರಿಂದ 5:56, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:10 ರಿಂದ 12:56. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:31 ರಿಂದ 6:46. ಸಂಧ್ಯಾಕಾಲ ಸಂಜೆ 6:20 ರಿಂದ 7:35, ಅಮೃತಕಾಲ ರಾತ್ರಿ 8:03 ರಿಂದ 9:33 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 2 ರಿಂದ 3:26, ಯಮಗಂಡ ಕಾಲ ಬೆಳಗ್ಗೆ 6:46 ರಿಂದ 8:13 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 11:01 ರಿಂದ 12:31, ದುರ್ಮುಹೂರ್ತ ಬೆಳಗ್ಗೆ 10:37 ರಿಂದ 11:24 ನಂತರ ಮಧ್ಯಾಹ್ನ 3:15 ರಿಂದ 4:01 ರವರೆಗೆ. ಬೆಳಗ್ಗೆ 8:40 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 6:35 ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ನಿಮ್ಮ ಸಾಮಾಜಿಕ ವಲಯವು ಹೆಚ್ಚಾಗುತ್ತದೆ. ಈ ದಿನ ತಾಳ್ಮೆ ಮತ್ತು ಸಂಯಮದಿಂದ ಕೆಲಸ ಮಾಡಿದ್ದಲ್ಲಿ ಯಶಸ್ವಿಯಾಗುವಿರಿ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದಿನ ಉತ್ತಮವಾಗಿದೆ. ನಿಮ್ಮ ಸಹಾಯಕ ಮನೋಭಾವಕ್ಕೆ ನಿಮಗೆ ಗೌರವ ಮತ್ತು ಮರ್ಯಾದೆ ಹೆಸರಾನ್ವಿತ ಜನಗಳ ಮಧ್ಯೆ ಹೆಚ್ಚಾಗಬಹುದು. ಕುಟುಂಬದಲ್ಲಿ ಮಡದಿ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಸೃಜನಶೀಲ ಕೆಲಸದಲ್ಲಿ ಆಸಕ್ತಿ ವಹಿಸುವಿರಿ. ವೃಷಭ ರಾಶಿ, ಈ ದಿನ ನಿಮ್ಮ ಗುರಿಗಳತ್ತ ಹೆಚ್ಚಿನ ಗಮನ ವಹಿಸುವಿರಿ. ವೃತ್ತಿಸ್ಥಳದಲ್ಲಿ ನಿಮ್ಮನ್ನು ಎಲ್ಲಾ ಪ್ರಶಂಸಿಸುವರು. ಇಂದು ನಿಮ್ಮ ಮುಖ್ಯವಾದ ಕೆಲಸವನ್ನು ಪ್ರಾರಂಭಿಸುವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ದಿನ ಅನುಕೂಲಕರವಾಗಿದೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಡುವರು. ಇಂದು ದಾನ ಧರ್ಮ ಮಾಡುವುದು ನಿಮಗೆ ಶ್ರೇಯಸ್ಕರ. ಕುಟುಂಬದವರೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಮಿಥುನ ರಾಶಿ, ಇಂದು ನಿಮ್ಮ ಕೆಲಸಗಳಲ್ಲಿ ಗೌಪ್ಯತೆಯನ್ನಿಟ್ಟು ಮುಂದುವರಿಯಿರಿ. ಇಲ್ಲದಿದ್ದಲ್ಲಿ ನಿಮ್ಮ ವಿರೋಧಿಗಳಿಗೆ ಮಾಹಿತಿ ಕೈಸೇರಬಹುದು. ಕೆಲಸದ ಸ್ಥಳದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಧಿಕಾರಿಗಳೊಂದಿಗೆ ಸಂವಹನದ ಕೊರತೆ ನಿಮಗೆ ದೊಡ್ಡ ಮೊತ್ತ ತೆರಬೇಕಾಗಬಹುದು. ಕೆಲಸದ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಬೇರೆಯವರ ಮಾತಿಗೆ ಹೆಚ್ಚಿನ ಮಾನ್ಯತೆ ನೀಡದೆ ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾಣುವಿರಿ. ಕಟಕ ರಾಶಿ, ದಿನ ನಿಮಗೆ ಅನುಕೂಲಕರವಾಗಿರುವುದು. ನೀವು ಸಾರ್ವಜನಿಕ ಕಲ್ಯಾಣ ಯೋಜನೆಗಳಲ್ಲಿ ಹಣವನ್ನು ಖರ್ಚು ಮಾಡುವಿರಿ. ವಿದೇಶಿ ಪ್ರಯಾಣಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗುವುದು. ಹೊಸ ಕೆಲಸ ಅಥವಾ ವ್ಯಾಪಾರ ಪ್ರಾರಂಭಕ್ಕೆ ದಿನ ಅನುಕೂಲಕರ. ವ್ಯಾಪಾರದಲ್ಲಿ ಉತ್ತಮ ಧನಲಾಭವ. ಇಂದು ದಿಢೀರ್ ಪ್ರಯಾಣ ಮಾಡಬಹುದು. ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚುವುದು. ಸಿಂಹ ರಾಶಿ, ತುಂಬಾ ಕೆಲಸಗಳ ನಡುವೆಯೂ ತುಂಬಾ ಶಕ್ತಿವಂತರಾಗಿರುತ್ತೀರಿ. ಇಂದು ತಡವಾದರೂ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವವು. ಪ್ರೇಮಿಗಳು ವಿವಾಹಕ್ಕೆ ತಮ್ಮ ಪೋಷಕರನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾಗುವರು. ನಿಮ್ಮನ್ನು ಅನಾವಶ್ಯಕ ಚಟುವಟಿಕೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ಗೌರವಿಸುವರು. ದೂರ ಪ್ರಯಾಣಕ್ಕೆ ದಿನ ಅನುಕೂಲಕರವಾಗಿದೆ. ಮಾರ್ಕೆಟಿಂಗ್ ಸಂಬಂಧಿಸಿದ ಚಟುವಟಿಕೆಗಳಿಂದ ಲಾಭವಿದೆ.
ಕನ್ಯಾ ರಾಶಿ, ನಿಮ್ಮ ದೂರದೃಷ್ಟಿ ಯೋಚನೆಗಳಿಂದ ವ್ಯಾಪಾರದಲ್ಲಿ ಲಾಭ ಗಳಿಸುವಿರಿ. ಕೆಲಸದ ಸ್ಥಳದಲ್ಲಿ ಇತರರ ಅಭಿಪ್ರಾಯಗಳಿಗಿಂತ ನಿಮ್ಮ ಸ್ವಂತ ತಿಳುವಳಿಕೆಯನ್ನು ಬಳಸುವುದರಿಂದ ಸಮಸ್ಯೆ ತಡೆಗಟ್ಟಬಹುದು. ಯಾರೊಂದಿಗೂ ಜಗಳಗಳಿಗೆ ಇಳಿಯಬೇಡಿ, ನೀವೇ ಖುದ್ದಾಗಿ ಮಾತನಾಡಿ ಪರಿಹರಿಸಿ. ಹಳೆಯ ವಿಷಯಗಳು ಕುರಿತು ಮಾನಸಿಕ ಒತ್ತಡವಿರಬಹುದು. ಮಸಾಲೆಯುಕ್ತ ಮತ್ತು ಹೆಚ್ಚು ಕೊಬ್ಬಿನ ಪದಾರ್ಥ ಸೇವನೆ ಮಾಡಬೇಡಿ, ಹೊಟ್ಟೆ ಸಮಸ್ಯೆ ಬರಬಹುದು. ತುಲಾ ರಾಶಿ, ಈ ದಿನ ನಿಮ್ಮ ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ಇಂದು ಮುಖ್ಯವಾದ ಮತ್ತು ದೊಡ್ಡ ಕೆಲಸಗಳನ್ನು ಮಾಡಲು ಅನುಕೂಲಕರವಾಗಿಲ್ಲ. ನಿಮ್ಮ ವೃತ್ತಿ ಸ್ಥಳದಲ್ಲಿ ವಂಚಕ ಮನಸ್ಥಿತಿಯ ಸಹೋದ್ಯೋಗಿಗಳೊಂದಿಗೆ ಎಚ್ಚರವಹಿಸಿ. ಯಾವುದೇ ಮುಖ್ಯ ಕಾಗದ ಪತ್ರಗಳನ್ನು ಚೆನ್ನಾಗಿ ಓದಿ ಪರಿಶೀಲಿಸಿದ ನಂತರ ಕ್ರಮ ಮುಂದುವರೆಸಿ. ಕುಟುಂಬದಲ್ಲಿ ಸಮಯ ಆಹ್ಲಾದಕರ ಮತ್ತು ಸಂತೋಷದ ವಾತಾವರಣವಿರುವುದು. ವೃಶ್ಚಿಕ ರಾಶಿ, ಇಂದು ನಿಮ್ಮ ಆರೋಗ್ಯ ಉತ್ತಮವಿರುವುದು. ಹೆಚ್ಚು ಉತ್ಸಾಹದಿಂದ ಇರುವಿರಿ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಸಮಯಕ್ಕೆ ನೆರವೇರುವುದು. ವೃತ್ತಿ ಸ್ಥಳದಲ್ಲಿ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಮತ್ತು ಹೊಸ ಮಿತ್ರರನ್ನು ಹೊಂದುವಿರಿ. ಆರೋಗ್ಯ ಸಂಬಂಧಿ ವಿಷಯಗಳಲ್ಲಿದ್ದ ಸಮಸ್ಯೆಗಳಿಂದ ಹೊರಬರುವ ಅವಕಾಶಗಳಿವೆ. ನೀವು ನಿಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಧನು ರಾಶಿ, ದಿನ ಇಂದು ಅನುಕೂಲಕರವಾಗಿರುವುದಿಲ್ಲ. ಯಾವುದೇ ಹಣಕಾಸಿನ ಹೂಡಿಕೆಯ ತೀರ್ಮಾನ ತೆಗೆದುಕೊಳ್ಳದಿರುವುದು ಉತ್ತಮ. ನಿಮಗೆ ಇಂದು ಆರೋಗ್ಯ ಸಹಕರಿಸುವುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ವಿಷಯದಲ್ಲಿ ಬೇಸರ ತೋರಬಹುದು. ಸರ್ಕಾರಿ ಉದ್ಯಮಿಗಳಿಗೆ ದಿನ ಅನುಕೂಲಕರವಾಗಿರುವುದು. ಇಂದು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಆಲೋಚಿಸಿ. ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವಿರಿ. ಮಕರ ರಾಶಿ, ಇಂದು ಹೋಟೆಲ್ ಉದ್ಯಮಿಗಳಿಗೆ ಆದಾಯ ಹೆಚ್ಚುವುದು. ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಸಮಯಕ್ಕೆ ನೆರವೇರುವುದು. ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಉತ್ತಮ ಸಮಯ. ಯುವಕರು ಉದ್ಯೋಗ ಸಂಬಂಧಿ ಕರೆಗಳನ್ನು ಸ್ವೀಕರಿಸಬಹುದು. ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸುವುದು. ಕುಂಭ ರಾಶಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಒತ್ತಡವನ್ನು ಎದುರಿಸಬೇಕಾಗಬಹುದು. ಇಂದು ಹೆಚ್ಚಿನ ಪರಿಶ್ರಮವಿರುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ಇಂದು ಮಾಡದಿರುವುದು ಉತ್ತಮ. ಪಿತ್ರಾರ್ಜಿತ ವ್ಯಾಪಾರದಲ್ಲಿ ಮಂದಗತಿ ಇರುವುದು. ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು. ನಿಮ್ಮ ಖರ್ಚುಗಳು ನಿಯಂತ್ರಣ ಮೀರಿ ಹೆಚ್ಚುವುದು. ಮೀನರಾಶಿ, ಹೊಸ ಕೆಲಸಗಳನ್ನು ಯೋಜಿಸಲು ದಿನ ಅನುಕೂಲಕರವಾಗಿರುವುದು. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಿಗುವುದು. ಈ ದಿನ ಹೆಚ್ಚು ಉತ್ಸಾಹ ಮತ್ತು ಸಂತೋಷದಿಂದ ಕಳೆಯುವಿರಿ. ವಿವಾಹದ ಅಪೇಕ್ಷೆಯಲ್ಲಿರುವವರಿಗೆ ಉತ್ತಮ ಮದುವೆಯ ಪ್ರಸ್ತಾವನೆಗಳು ಬರಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸಿರುವುದು. ನಿಮಗೆ ನಿಮ್ಮ ಸಂಗಾತಿಯ ಮೇಲಿನ ಗೌರವ ಹೆಚ್ಚುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.